ಒತ್ಕೊಂಬಂದ್ ಮನಗ ಹಾಕ್ತಾ ಅಣ್ಣಂಗೆ ಫೋನ್ ಮಾಡ್ದ, ಅಣ್ಣ ಬಂದ್ಬಿಡು ಅಪ್ಪಂಗೆ ಹುಷಾರಿಲ್ಲ ಅಂದ. ಹೌದೇನಪ್ಪ, ಬರ್ತೀನಿ ಅಂತ ಬಂದ ಅವನು ಬೆಂಗಳೂರಿಂದ. ಎರಡನೇ ಮಗ ಮೈಸೂರಲ್ಲಿದ್ದ, ಇವನು ಅವನಿಗೂ ಫೋನ್ ಮಾಡ್ದ, ಅಣ್ಣ ಬಂದ್ಬಿಡು ಅಪ್ಪಂಗೆ ಹುಷಾರಿಲ್ಲ ಅಂದ. ಏನಾಗದೆ ಅಂದ, ಅದೆಲ್ಲಕ್ಕೋ ಹೊಡೆದು ಬಿಟ್ಟಿತ್ತಲ್ಲ, ಈಗ ಸ್ವಲ್ಪ ಯಾಕೋ ಜೀವ ಹೋಗ ಬರ ಜೀವ ಆಗ್ಬಿಟ್ಟದೆ, ನಿನ್ನೇನು ಕೊನೆಗಾಲ ಅಪ್ಪನಿಗೆ ನೀನ್ ಬಂದ್ಬಿಡು ಅಂದ. ಅದಕ್ಕೆ ಅವನಂದ, ಕೊನೆಗಾಲ ಅಂದ್ರೆ ಹೆಂಗೆ ಅಂದ. ಅಲ್ಲ, ಕೊನೆಗಾಲ ಅಂದ್ರೆ ಕೊನೆ ಕ್ಷಣ ಅವನಿಗೆ, ಅದೇ ಉಸಿರೆಲ್ಲ ಹೆಂಗೆ ಎಳಿತಾವನೆ ಅಂದ. ಅವನು ಸ್ವಲ್ಪ ಮ್ಯಾಕ್ ಎಳಿತಾವನ್ ಕನ್ನಡ ಅಂದ. ಹೌದಾ, ಕಣ್ಣು ಹೆಂಗ್ ಬಿಟ್ಟವನೆ ಅಂದ. ಅವನು ಕಣ್ಣು ಸ್ವಲ್ಪ ಮ್ಯಾಕ್ ಬಿಟ್ಬಿಟ್ಟವನೆ ಅಂದ. ಹೌದಾ, ಊಟ ಗೀಟ ಮಾಡ್ತಾವನೋ ಏನು ಇಲ್ವೋ ಅಂದ. ಇವನ್ಗೆ ಯಾಕೋ ಕೋಪ ಬಂದ್ಬಿಡ್ತು. ಅಯ್ಯೋ ಬಂದ್ರೆ ಬಾ, ಬರ್ದಾರ ಸತ್ ಮೇಲೆ ಫೋನ್ ಮಾಡ್ತೀನಿ ಬರುವೆ. ಅಲ್ಲ, ಅಪ್ಪಂಗೆ ಹುಷಾರಿಲ್ಲ ಬಾ ಅಂತ ನಾನಂದ್ರೆ ಕಣ್ಣು ಹೆಂಗ್ ಬಿಟ್ಟವನೆ ಕಾಲು ಹೆಂಗ್ ಎಳಿತಾನೆ ಅಂತ ಕೇಳ್ತೀಯಲ್ಲ ನೀನು. ಬರ್ತೀನಿ ಬಿಡಪ್ಪ, ಕೋಪ ಮಾಡ್ಕೋಬೇಡ ನೀನು. ಬದುಕು ನಿನ್ನಂತೆ ಅಲ್ಲ